ತುಂಬಾ ಟೆನ್ಷನ್ ಇರುತ್ತೆ ಅದು. ಪ್ರತಿ ಒಂದ್ಸತಿನೂ ಒಂದು ಹೋಪ್ ಜೊತೆ ಹೋಗ್ತೀನಿ ನಾನು. ಈ ಪ್ರಾಜೆಕ್ಟಿಗೆ ಆಡಿಷನ್ ಮಾಡ್ತೀನಪ್ಪ, ನನಗೆ ಒಂದು ಹೋಪ್ ಇರುತ್ತೆ, ಸೆಲೆಕ್ಟ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಮೋಸ್ಟ್ಲಿ ಆ ಡ್ಯೂರೇಷನ್, ಆ ಟೈಮ್ ಗ್ಯಾಪ್, ಆ ವರ್ಷದಲ್ಲಿ ಬರ್ತಿದ್ದು ಎಲ್ಲ ಸೀರಿಯಲ್ಗೂ ನಾನು ಆಡಿಷನ್ ಕೊಟ್ಬಿಟ್ಟಿದ್ದೀನಿ. ಅಷ್ಟು ಸೀರಿಯಲ್ಗೂ ಆಡಿಷನ್ ಕೊಡ್ತಾ ಇದ್ದೆ. ಈ ಕಾಸ್ಟಿಂಗ್ ಏಜೆಂಟ್ಸ್ ಎಲ್ಲ ಇರ್ತಾರಲ್ಲ ಅವ್ರ ಪ್ರಕಾರ, ಇಲ್ಲ ಅಂದ್ರೆ ಈ ಫೇಸ್ಬುಕ್ಕಲ್ಲೆಲ್ಲ ಹಾಕ್ತಿದ್ರು ಪ್ರೊಡಕ್ಷನ್ ಅವರು, ಲೈಕ್ ವಿ ಆರ್ ಲುಕಿಂಗ್ ಫಾರ್ ಆರ್ಟಿಸ್ಟ್, ಲೈಕ್ ಇಲ್ಲಾಂದ್ರೆ ಈ ಆಡಿಷನ್ಗೆ ಹೋದಾಗ ಈ ಮ್ಯಾನೇಜರ್ ನಂಬರ್ ತಗೊಂಡಿರ್ತಾರೆ, ಆಮೇಲೆ ಅವ್ರು ಹೇಳ್ತಾರೆ. ಸೊ ಲಾಟ್ ಆಫ್ ಥಿಂಗ್ಸ್. ನಾನು ಕಾಲೇಜ್ ಬಂಕ್ ಮಾಡಿ ಆಡಿಷನ್ಗೆ ಹೋಗ್ತೇನೆ. ನಮ್ಮ ಮನೇಲಿ ಗೊತ್ತಿಲ್ಲ ಈ ಮ್ಯಾಟ್ರು. ನಾನು ಕಾಲೇಜ್ ಬಂಕ್ ಮಾಡಿ ಇದನ್ನು ಮಾಡ್ತಿದ್ದೆ ಅಂತ ನಮ್ಮ ಮನೇಲಿ ಗೊತ್ತಿಲ್ಲ. ಪಾಪ ಕಾಲೇಜ್ಗೆ ಹೋಗಿ ಬರುತ್ತೆ ಹೇಳಿ ಅನ್ಕೋತಿದ್ರು. ಬಟ್ ಐ ಯೂಸ್ ಟು ಡೂ ಆಲ್ ಆಫ್ ದ್ಯಾಟ್ ಇನ್ ಡಿಗ್ರಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ಅದೇ ಮಾಡಿದೆ. ಆಮೇಲೆ ಇಟ್ಸ್ ವೆರಿ ಅನ್ಪ್ರಿಡಿಕ್ಟಬಲ್ ಹೌ ಐ ಕೇಮ್ ಆಲ್ಸೋ. ಹಾಗೆ ಕಿನ್ನರಿಗೂ ನಾನು ತುಂಬ ಆಡಿಷನ್ ಕೊಟ್ಟೆ ಸೆಲೆಕ್ಟ್ ಆಗಿದ್ದು. ಅದಕ್ಕಿಂತ ಮುಂಚೆ ಅವ್ರು ನಿತ್ಯ ಅನ್ನೋ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ದು. ಆಲ್ಮೋಸ್ಟ್ 250 ಜನ ಆಡಿಷನ್ ಮಾಡಿದ್ರು ಅಂತ ಕೇಳ್ಪಟ್ಟೆ ಅವಾಗ ನಾನು. ಅಲ್ಲ, ಇಟ್ ಹ್ಯಾಪನ್ಸ್. ಹೌದು, ತುಂಬಾ ಟೈಮಿಂದ ಹುಡುಕ್ತಾ ಇದ್ರಂತ ಆ ಕ್ಯಾರೆಕ್ಟರ್ಗೆ, ಬಟ್ ದೇ ಡಿಡ್ಂಟ್ ಫೈಂಡ್ ಅ ಸೂಟಬಲ್ ಫೇಸ್. ದ ಕ್ಯಾರೆಕ್ಟರ್ ಚೂಸಸ್ ಅಸ್ ಅಂತ ಹೇಳ್ತಾರೆ. ನಮ್ಗೆ ಕೆಲವು ಪಾತ್ರಗಳು ಮಾಡಕ್ ಇಷ್ಟ ಇದ್ರೂ ಯು ವೋಂಟ್ ಗೆಟ್ ಸೆಲೆಕ್ಟೆಡ್. ದ ಕ್ಯಾರೆಕ್ಟರ್ ಮಸ್ಟ್ ಚೂಸ್ ಯು, ಅಂಡ್ ನೀವೇ ಆ ರೋಲ್ ಮಾಡ್ಬೇಕಂತ. ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್. ಒಬ್ರು ಫ್ರೆಶರ್ ನಾವ್ ಎಂಟರ್ ಆಗ್ಬೇಕಂದ್ರೇನೆ ತುಂಬಾನೇ ಕಷ್ಟ. ಹಾರ್ಡ್ಶಿಪ್ಸು, ಆಡಿಷನ್ ಅಲ್ಲಿ ಹೆಂಗ್ ಸೆಲೆಕ್ಟ್ ಆಗುತ್ತೆ, ಅಂಡ್ ನಾವು ಅನ್ಕೊಂಡಿರ್ತೀವೋ ನಮ್ ಕೇಪಬಲ್ ಇದೆಪ್ಪ, ನಾವು ಸೆಲೆಕ್ಟ್ ಆಗ್ತೀವಿ ಅಂತ. ಬಟ್ ಚಾನೆಲ್ ಅದನ್ನ ಪರ್ಸೀವ್ ಮಾಡೋ ರೀತಿ ಬೇರೆ ಇರುತ್ತೆ. ಆ ಕ್ಯಾರೆಕ್ಟರ್ ಸೂಟ್ ಆಗ್ತಾರೋ ಇಲ್ವೋ ಅಂತ ದೇ ವಿಲ್ ನೋ ಬೆಟರ್. ಬಟ್ ಯಾ, ಲಾಟ್ ಆಫ್ ಸೈಕಲ್ ಹೊಡಿಯೋದು.